ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನೋಡಿ, ನ್ಯೂ ಇಯರ್ ಬರ್ತಾ ಇದೆ. ಸೂಪರಾಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ ಆಮೇಲೆ ಹೊಸ ಹೊಸ ವರ್ಷಕ್ಕೆ ಕಾಲ ಇಡ್ತಾ ಇದ್ದೀರಾ. ಎಲ್ಲ ಹೊಸದಾಗಿ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಹಳೆಯ ವರ್ಷದಲ್ಲಿ ಏನು ನೋವುಗಳು ಇರುತ್ತೋ ಅದೆಲ್ಲ ಬಿಟ್ಟಾಕಿ ಮುಂದೆ ಹೊಸದಾಗಿರೋದನ್ನು ಖುಷಿನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ, ಹೊಸ ವರ್ಷದ ಶುಭಾಶಯಗಳು. ನೋಡಿ, ನಾನು ಒಂದು ಒಳ್ಳೆ ವಿಡಿಯೋದಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ವಿಡಿಯೋ ಅಂದರೆ, ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋದ ಬಗ್ಗೆ ಹೇಳಿ. ವಿಡಿಯೋ ಬಂದು ಏನು ಅಂತಂದರೆ, ವ್ಯಾಯಾಮ ಮಾಡದೆ ದೇಹದ ತೂಕ ಇಳಿಸ್ಕೊಳ್ಬೋದಾ ಅಂತ. ಖಂಡಿತ ಇದೆ ನೋಡಿ. ಅದು ಹೆಂಗಂತ ಅಂದರೆ, ಖಂಡಿತ ನಮ್ಮ ವ್ಯಾಯಾಮ ಮಾಡ್ದೇ ನಮ್ಮ ದೇಹದ ತೂಕನ ಇಳಿಸ್ಕೋಬೋದು. ತುಂಬಾ ಫ್ಯಾಟ್ ಆಗಿರ್ತೀರಲ್ವ, ಅದನ್ನು ನಾವು ಈ ಥರ ಸಿಂಪಲ್ಲಾಗಿ ಒಂದು ಏನಂದರೆ ಸ್ಟೆಪ್ ನಾವು ಫಾಲೋ ಮಾಡಿದರೆ ಖಂಡಿತ ನಮ್ಮ ತೂಕನ ಇಳಿಸ್ಕೋಬೋದು. ಅದು ಯಾವ ಥರ ಅಂತಂದರೆ ಹೇಳ್ತೀನಿ. ತೂಕ ಇಳಿಸ್ಕೊಳ್ಳೋದು ತುಂಬಾ ಕಷ್ಟ. ಬಟ್ ಅದು ಹೆಂಗೆ ಅಂತಂದರೆ, ಅನೇಕ ಜನರು ತೂಕ ಇಳಿಸಿಕೊಳ್ಳಲು ಆರೋಗ್ಯಕರವಾದ ತೂಕ ಇಳಿಸಿಕೊಳ್ಳಬೇಕಾದ್ರೆ ಸಮತೋಲಿತ ಆಹಾರ ಪ್ರಮುಖ ಪಾತ್ರ. ತೂಕ ಇಳಿಸಿಕೊಳ್ಳಲು ಪ್ರತಿದಿನ ಹೆಚ್ಚು ನೀರು ಕುಡಿಯಬೇಕು. ನೋಡಿ, ಇಲ್ಲಿ ನಾವು ಪ್ರತಿದಿನವೂ ನಾವು ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಖಂಡಿತ ನಮ್ಮ ದೇಹದ ತೂಕ ಕಡಿಮೆ ಆಗೇ ಆಗುತ್ತೆ. ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದ್ರಿಂದ ಕೂಡ ನಮ್ಮ ದೇಹದ ತೂಕ ಕೂಡ ಸಮ ಪ್ರಮಾಣದಲ್ಲಿ, ಅಂದರೆ ಸ್ವಲ್ಪ ಅದ್ರ ಮಟ್ಟಿಗೆ ನಾವು ತೂಕನ ಕಡಿಮೆ ಮಾಡ್ಬೋದು. ಒಳ್ಳೆ ನಿದ್ರೆ ಮಾಡಬೇಕು, ಯಾಕಂದರೆ ನಿದ್ರೆಯಿಂದ ಕೂಡ ತೂಕ ಜಾಸ್ತಿ ಆಗುತ್ತೆ. ಅಧಿಕ ಒತ್ತಡ ಅಂದರೆ ನಾವು ಜಾಸ್ತಿ ಟೆನ್ಷನ್ ತೊಗೊತೀವಲ್ವ, ಅದರಿಂದ ಕೂಡ ನಮ್ಮ ತೂಕ ಜಾಸ್ತಿನೇ ಆಗುತ್ತೆ. ಅಧಿಕ ಒತ್ತಡ ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡವು ಎಲ್ಲರಿಗೂ ಗುಣಪಡಿಸಲಾಗದ ಕಾಯಿಲೆಯಾಗಿ ಮಾರ್ಪಟ್ಟಿದೆ. ಈ ಒತ್ತಡವನ್ನು ಕಡಿಮೆ ಮಾಡಲು ಅನೇಕ ಜನರು ತಮ್ಮ ನೆಚ್ಚಿನ ಆಹಾರವನ್ನು ಹೆಚ್ಚು ತಿನ್ನುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ. ಇದನ್ನು ಭಾವಾತ್ಮಕ ಆಹಾರ ಎಂದು ಕರೆಯಲಾಗುತ್ತದೆ. ಈ ಅಭ್ಯಾಸವನ್ನು ತಪ್ಪಿಸಲು ನೀವು ಯೋಗ, ಧ್ಯಾನ, ದೀರ್ಘ ಉಸಿರಾಟದ ವ್ಯಾಯಾಮ ಇತ್ಯಾದಿಗಳನ್ನು ಮಾಡುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡ್ಬೋದು. ತೂಕ ಇಳಿಸಿಕೊಳ್ಳುವುದಕ್ಕೆ ಊಟ ಬಿಡಬೇಕಂತ ಏನೂ ಇಲ್ಲ. ಹಾಗಂತ ನಾವು ಹೊಟ್ಟೆ ಹಸಿವಿಟ್ಕೊಂಡು ನಾವು ಮಾಡುವಂಥದ್ದು ಏನೂ ಇಲ್ಲ. ಊಟ ಮಾಡ್ಕೊತಾನೆ ನಾವು ತೂಕನ ಕಡಿಮೆ ಮಾಡ್ಬೋದು. ವಾಸ್ತವವಾಗಿ ಇಂದು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದಾದ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮು ನಾವು ಚೆನ್ನಾಗಿ ಪೌಷ್ಟಿಕ ಆಹಾರಗಳನ್ನು ಅಂದರೆ ಲಿಮಿಟಲ್ಲಿ ಮಿತಮೀಯವಾಗಿ ಸೇವಿಸುವುದರಿಂದ ನಿಮ್ಮ ದೇಹದ ಚಯಾಪಚಯ ಕ್ರಿಯೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ನಾವು ನೋಡಿ, ಇವತ್ತು ನಾವು ತೆಳ್ಳಗಾಗಬೇಕು ಅಂತಂದು ನಾವು ಕಮ್ಮಿ ತಿನ್ನೋದ್ರಿಂದ ಇನ್ನೂ ಜಾಸ್ತಿ ನಾವು ಫ್ಯಾಟ್ ಆಗ್ತೀವಿ ಹೊರತು ನಮ್ಮ ದೇಹ ಏನೋ ತೆಳ್ಳಗಾಗಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ 3 ಟೈಮ್ನೂ ಕೂಡ ನಾವು ಚೆನ್ನಾಗಿ ತಿನ್ನಬೇಕು. ಆಹಾರ ಪ್ರಮುಖ ಪಾತ್ರ ವಹಿಸ್ತದೆ ನೋಡ್ರಿ. ಆಹಾರ ಎಷ್ಟು ಇರುತ್ತೆ, ಸಮತೋಲಿತ ಆಹಾರ ಅಂತಾರಲ್ಲ, ಅಂದರೆ ನಾವು ಸಮ ಪ್ರಮಾಣದಲ್ಲಿ ಆಹಾರನ ನಾವು ಸೇವಿಸಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು ಮತ್ತು ಕಡಿಮೆ ಕೊಬ್ಬಿನ ಪ್ರೋಟೀನ್ ಆಹಾರಗಳು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಜೊತೆಗೆ ಸಿಹಿ ತಿಂಡಿಗಳು ಏನಿರುತ್ತೆ ನೋಡಿ, ಹೆಚ್ಚಿನ ಕ್ಯಾಲೋರಿ ಆಹಾರಗಳು, ಸಕ್ಕರೆ ಪಾನೀಯಗಳು, ಖಂಡಿತ ಇದನ್ನು ಮಾತ್ರ ನೀವು ಸೇವಿಸಲೇಬಾರ್ದು. ನಮ್ಮ ವೇಟ್ ನಾವು ಒಂದು ಲಿಮಿಟಲ್ಲಿ ಇಟ್ಕೋಬೇಕಂದ್ರೆ ಫಸ್ಟ್ ಏನಂದರೆ ಸಿಹಿ ಪದಾರ್ಥಗಳೇನಿರುತ್ತೆ ನೋಡಿ, ಆಮೇಲೆ ಕರ್ದದ್ದು ಏನಿರುತ್ತೆ ನೋಡಿ, ಅದನ್ನು ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಕೆಲವೊಂದು ಟೈಮ್ ಬಂದಾಗ ನಾವು ಅದು ಬಿಡಬೇಕು ಕೂಡ ಆಗುತ್ತೆ. ಮಿತಮೀಯವಾಗಿ ನಾವು ಅದನ್ನು ಸೇವಿಸಬೇಕು, ಅಂದರೆ ಲಿಮಿಟ್ ನಾವನ್ನ ಮೀರಬಾರ್ದು.
ಫ್ರೆಂಡ್ಸ್, ನಿಮ್ಮ ಕೈಯಲ್ಲೇ ಇದೆ ನಾವು ತೂಕನ ಇಳಿಸುವುದು, ಆಮೇಲೆ ಮತ್ತೆ ಹೆಚ್ಚಿಗೆ ಮಾಡೋದು. ಮಿತವಾಗಿ ತಿನ್ನಿರಿ. ನಿಮ್ಮ ಹೆಚ್ಚಿನ ಆಹಾರವನ್ನು ಹೆಚ್ಚು ತಿನ್ನುವುದು ಅನೇಕ ಜನರು ಮಾಡುವ ತಪ್ಪು. ಇದು ತೂಕ ಇಳಿಸುವ ಪ್ರತಿಕ್ರಿಯೆಯನ್ನು ಅನಿವಾರ್ಯವಾಗಿ ಮಿತಗೊಳಿಸುತ್ತದೆ. ಹೆಚ್ಚು ತಿನ್ನುವುದನ್ನು ತಪ್ಪಿಸಲು ನೀವು ತಿನ್ನುವಾಗ ಸಣ್ಣ ತಟ್ಟೆ ಅಥವಾ ಬಟ್ಟಲುಗಳು ಬಳಸುವುದು ಮಾಡುತ್ತದೆ. ಅಂದರೆ ನಾವು ಚಿಕ್ಕ ತಟ್ಟೆಯಲ್ಲಿ ಆಮೇಲೆ ಬಟ್ಲ ಇರುತ್ತಲ್ಲ, ಅದರಲ್ಲಿ ತಿನ್ನುವುದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತೀವಲ್ವ, ಆವಾಗ ಲಿಮಿಟಲ್ಲಿ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಇಚ್ಛಾಶಕ್ತಿಯು ಬೇಕಾಗುತ್ತದೆ. ನಮ್ಮ ಮನಸ್ಸು ಒಂದು ಸ್ಥಿರವಾಗಿ ಇಟ್ಕೊಂಡು ನಾವು ಇವಾಗ ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಅದು ನಮ್ಮ ಕೈಯಲ್ಲಿದೆ. ನೋಡಿ, ನಾವು ವ್ಯಾಯಾಮ ಮಾಡಬೇಕಂತ ಏನೂ ಇಲ್ಲ, ನಮ್ಮ ಕೈಯಲ್ಲೇ ಇದೆಯಲ್ವಾ. ನಾವು ಲಿಮಿಟಲ್ಲಿ ಆಹಾರ ತಿನ್ನಬೇಕು, ಮತ್ತು ಒಳ್ಳೆ ಪ್ರೋಟೀನ್ ಇರೋ ಆಹಾರಗಳನ್ನೇ ತಿನ್ನಬೇಕು. ಕಾಳು ತರಕಾರಿ ಎಲ್ಲನೂ ತಿನ್ನಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಫಸ್ಟ್ ನೀರು ಕುಡಿಯೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ನಿದ್ದೆ ಕೂಡ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇಷ್ಟೆಲ್ಲ ಇದೆ. ಇಷ್ಟು ಖಂಡಿತವಾಗಿ ನಾವು ಫಾಲೋ ಮಾಡಿದರೆ ನಮ್ಮ ದೇಹದಲ್ಲಿರುವ ತೂಕ ಕಮ್ಮಿ ಆಗುತ್ತೆ. ಅದು ಬಿಟ್ಟು ನಾವು ಊಟ ಬಿಡಬೇಕು, ಕಂಟಿನ್ಯೂ ಆಗಿ ನಾವು ವ್ಯಾಯಾಮ ಮಾಡಬೇಕು ಅಂತ ಏನೂ ಇಲ್ಲ. ವ್ಯಾಯಾಮ ಮಾಡ್ದೇ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಲಿಮಿಟಲ್ಲಿ ತಿಂದರೆ ಖಂಡಿತ ನಮ್ಮ ತೂಕ ಕಮ್ಮಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಅಡ್ವಾನ್ಸ್ ಇನ್ ಹ್ಯಾಪಿ ನ್ಯೂ ಇಯರ್ ಯೂಟ್ಯೂಬ್ ಆಲ್ ಫ್ರೆಂಡ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.